ಯಾವಾಗ ಗ್ಯಾರಂಟಿ ಬಿಟ್ಟು ಏನ್ ಮಾಡಿದೀರಾ ಹೇಳ್ರಿ ಅಂತ ನಾನು ಯಾವುದೇ ಪ್ಯಾನಲ್ ಅಲ್ಲಿ ಕಾಂಗ್ರೆಸ್ನವರ ಕೇಳಿದ ತಕ್ಷಣ ಅವ್ರು ಹೇಳೋದೇ ಎಷ್ಟು ಬಿಜೆಪಿ ಅವ್ರು ನಮಗೆ ಎಷ್ಟು ಟ್ಯಾಕ್ಸ್ ಇಲ್ಲ ಮೆಡಿಕಲ್ ಕಾಲೇಜುಗಳು ಎಷ್ಟಿದೆ ಕರ್ನಾಟಕದಲ್ಲಿ ಗ್ಯಾರಂಟಿ ಬಿಟ್ಟು ಮೆಡಿಕಲ್ ಕಾಲೇಜ್ ಎಷ್ಟು ಮಾಡಿದೀವಿ ಏರ್ಪೋರ್ಟ್ ಗೆ ಬೀದರ್ ಗುಲ್ಬರ್ಗಾಗೆ ಏರ್ಪೋರ್ಟ್ ಕರ್ನಾಟಕ ರಾಜ್ಯದಿಂದ ಕೊಡ್ತಾ ಇರೋದು ಈಗ ಏರ್ಪೋರ್ಟ್ ನೀವೆಲ್ರಿ ಸೆಂಟ್ರಲ್ ಗವರ್ನಮೆಂಟ್ ಬಿಟ್ಬಿಡ್ತೀರಿ ಕೈ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಕೊಡೋದು ಇವರು ನೋ ಲ್ಯಾಂಡ್ ಅಲ್ಲ ಮೇಂಟೆನೆನ್ಸ್ ಕೂಡ ಈಗ ಗುಲ್ಬರ್ಗ ಚೆಕ್ ಮಾಡಿ ಅವರು 3 ವರ್ಷ ಇಟ್ಕೊಂಡಿರ್ತಾರೆ ಅಗ್ರಿಮೆಂಟ್ ಪ್ರಕಾರ ಕೇಂದ್ರ ಸರ್ಕಾರ ಸಹಾಯಧನ ಕೊಡೋದು ನಿಲ್ಲಿಸಿ 1 ವರ್ಷ ಆಗಿದೆ ಗುಲ್ಬರ್ಗ ಈಗ ರಾಜ್ಯ ಸರ್ಕಾರ ಕೊಟ್ಟು ಏರ್ಪೋರ್ಟ್ ನ ಆಕ್ಟಿವೇಟ್ ಮಾಡಿದೆ ಚೆಕ್ ಮಾಡಿ ಏನಾದ್ರೂ ಪ್ರಶ್ನೆ ಕೇಳಿದ ತಕ್ಷಣ ನುಣುಚ್ಕೊಳಕ್ ಸಿಗ್ತಾ ಇರೋದು ಇದೊಂದು ತೆರಿಗೆ ವಿಷಯ ಏನ್ ಸಮಸ್ಯೆ ಆಗ್ತಾ ಇದೆ ಕೇಂದ್ರದ್ದು ಮತ್ತೆ ರಾಜ್ಯದ್ದು ವಿದ್ಯಾವ್ರೆ ಅಂಕಿಅಂಶಗಳು ತೆಗೆದು ನೋಡ್ಬೋದು ಬೇಕಾದ್ರೆ ಹೌದಾ ನಿರ್ಮಲಾ ಸೀತಾರಾಮನ್ ನೋಡಿದ್ರೆ ಹೇಳ್ತಾರೆ ಇವ್ರು ನೋಡಿದ್ರೆ ಹಿಂಗೆ ಲೆಟ್ ಮಿ ಕಮ್ ಟು ದಟ್ 2004ರಿಂದ 2014 ತನಕ UPA ಸರ್ಕಾರ ಇತ್ತು ಕಾಂಗ್ರೆಸ್ ಲೆಡ್ UPA ಗೌರ್ಮೆಂಟ್ ವಿತ್ ಮನಮೋಹನ್ ಸಿಂಗ್ ಆಸ್ ಪ್ರೈಮ್ ಮಿನಿಸ್ಟರ್ 2014 ನಂತರ ಇವತ್ತಿನ ತನಕ ನರೇಂದ್ರ ಮೋದಿ ಗೌರ್ಮೆಂಟ್ ಇದೆ ಲೆಟ್ ಅಸ್ ಕಂಪೇರ್ ಆ ಟೈಮಲ್ಲಿ ಎಷ್ಟು ದುಡ್ಡು ಎಷ್ಟು ಹಣ ಬಂದಿತ್ತು ಇವಾಗ ಎಷ್ಟು ಹಣ ಬಂದಿದೆ 10 ವರ್ಷದಲ್ಲಿ ತುಂಬ ಹಿಂದೆ ಹೋಗೋದು ಬೇಡ 10 ವರ್ಷದಲ್ಲಿ 81,986 ಕೋಟಿ ಅವಾಗ ಬಂದಿದ್ದು 10 ವರ್ಷದಲ್ಲಿ UPA 1 and UPA 2 UPA 1 and 2 ಅದೇ 10 ವರ್ಷ ಇವಾಗ 2,14,000 ಚಿಲ್ಲರೆ ಕೋಟಿ ಯಾವ್ದು ದೊಡ್ಡದು ಒಂದೇ ಒಂದು ವರ್ಡ್ ಅವ್ರಿಗೆ ಸಪೋರ್ಟಿವ್ ಆಗಿ ಈಗ ಅವಾಗ ತಾವು ಹೇಮಂತ್ ಸಾಹೇಬ್ ಹೇಳ್ದಂಗೆ ಇಲ್ಲ ಹೇಮಂತ್ ಸಾಹೇಬ್ ಹೇಳ್ದಂಗೆ ಅವತ್ತು GST ಕಲೆಕ್ಷನ್ 1 ಲಕ್ಷ ಕೋಟಿ ಈಗ ಲಾಸ್ಟ್ ಏಪ್ರಿಲ್ ಮಂತ್ GST ಕಲೆಕ್ಷನ್ 2,30,000 ಕೋಟಿ ನೀವು ಲೆಕ್ಕ ಮಾಡ್ಕೊಳ್ಳಿ ತೆಗೆದು ನೋಡಿ ಆನ್ ರೆಕಾರ್ಡ್ ಇದೆ ಇದು 2,30,000 ಕೋಟಿ ಒಂದು ತಿಂಗಳಿಗೆ UPA ಗೌರ್ಮೆಂಟ್ ಮನಮೋಹನ್ ಸಿಂಗ್ ಅವರು ಈ ದೇಶ ಸಮೃದ್ಧಿನ ಉತ್ಪತ್ತಿ ಮಾಡಿ ಕೊಟ್ಟೋಗಿದ್ದಾರೆ ಇವತ್ತು ರಾಜ್ಯಭಾರ ನಡೆಸ್ತಾ ಇದ್ರೆ ಅವ್ರು ಋಣಿಯಾಗಿರ್ಬೇಕು ಅವ್ರನ್ನ ಅಪಹಾಸ್ಯ ಮಾಡೋದು ಅವ್ರನ್ನ ತೆಗೊಳ್ಳೋದು ಯಾರು ಮಾಡ್ತಾ ಇಲ್ಲ 2,30,000 ಕೋಟಿಯಲ್ಲಿ ವಿ ಆರ್ ದ ಸೆಕೆಂಡ್ ಇನ್ ದೇಶದಲ್ಲಿ ಅಪಹಾಸ್ಯ ನಾನು ಮಾಡ್ತಾ ಇಲ್ಲ ನಮ್ಗೆ ಹೇಳ್ತಾ ಇಲ್ಲ ನಾನು ಯಾವ ಸರ್ಕಾರವನ್ನು ಅಪಹಾಸ್ಯ ಮಾಡಲ್ಲ ಯುಪಿಎಗೂ ಕಂಪೇರ್ ಮಾಡಿದಾಗ ನಂಬರ್ಸ್ ಬೇಕಿತ್ತು ನಂಬರ್ಸ್ ನನಗೆ ಈ ವಿರೋಧ ಪಕ್ಷದ ಕೆಲಸಗಳು ಹೆಂಗಿರ್ಬೇಕು ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್ ನಾನೇ ತಪ್ಪಾಗಿ ಕೇಳ್ಬಿಟ್ನ ಅವ್ರಿಗೆ ಕಿಡ್ನಾಪ್ ಮಾಡ್ಬಿಟ್ಟಿದಾರ ಅಥವಾ ಕಳೆದೋಗಿದ್ದೀರ ಅಂತ ನಾನು ತಪ್ಪಾಗಿ ಏನಾದ್ರು ಕೇಳ್ಬಿಟ್ನಾ ಏನ್ ಸರ್ ಅವ್ರ ಪಾತ್ರ ಚುನಾವಣೆ ಹೋಗ್ಲಿ ನಮ್ಮಲ್ಲಿ ಚುನಾವಣೆ ಟೈಮಲ್ಲಿ ವಿರೋಧ ಪಕ್ಷದ ಕೆಲಸ ಏನು ಬ್ಯಾನರ್ ಕಟ್ಟೋದು ಬಂಟಿಂಗ್ಸ್ ಕಟ್ಟೋದು ಪಾಂಪ್ಲೆಟ್ ಹಂಚೋದು ಮನೆಗೆ ಹೋಗೋದು ಸರ್ಕಾರದ ಡೋಳಾಡಳಿತದ ಬಗ್ಗೆ ಹೇಳೋದು ಕೇಂದ್ರ ಸರ್ಕಾರದ ಸಾಧನೆ ಬಗ್ಗೆ ಹೇಳೋದು ಕೈ ಮುಗಿದು ಓಟ್ ಕೇಳೋದು ಕರ್ಕೊಂಬಂದು ಓಟ್ ಹಾಕ್ಸೋದು ಇದು ಚುನಾವಣೆ ಟೈಮಲ್ಲಿ ಚುನಾವಣೆ ಇಲ್ಲಪ್ಪ ಆಗೇನು ಮಾಡಬೇಕು ಏನು ಕೆಲಸ ಮಾಡಬೇಕು ಈ ಸರ್ಕಾರದ ವಿರುದ್ಧ ಜನಾಂದೋಲನ ರೂಪಿಸಬೇಕು ಎಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ವಿರೋಧ ಪಕ್ಷ ಅಂದ್ರೆ ಅದೊಂದು ಭಯ ಮುಗಿಸ್ಬಿಡ್ತೀನಿ ನಿಮ್ಗೆ ಸರ್ ಆಡಳಿತದವ್ರಿಗೆ ಭಯ ಐ ಕಮ್ ಟು ದಟ್ ಕೇರೆ ಮಾಡಲ್ಲ ನಂಬರ್ಸೇ ಇರಲ್ಲ ಪಾಸ್ ಮಾಡ್ಕೊಂಡ್ಬಿಡ್ತಾರೆ ಪರಿಷತ್ನಲ್ಲೆಲ್ಲ ಏನಾಯ್ತು ಅಂತ ಲಾಸ್ಟ್ ಡಿಸೆಂಬರ್ ಅಲ್ಲಿ ನೋಡಿದ್ವಿ ನೀವು ಹೇಳುವಂತ ವಿಷಯಗಳಿಗೆ ಪೂರಕವಾಗಿ ಒಂದು ಹೇಳ್ತೀನಿ ಕೇಳಿ ವಿರೋಧ ಪಕ್ಷದ ಕೆಲಸ ಒಂದು ಇನ್ಸೈಡ್ ದಿ ಅಸೆಂಬ್ಲಿ ಔಟ್ಸೈಡ್ ದಿ ಅಸೆಂಬ್ಲಿ ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅದು ಗ್ರಾಸ್ ರೂಟ್ ಲೆವೆಲ್ ಮಾಡಬೇಕು ಎಲ್ಲೋ ಯಾರೋ ಫ್ರೀಡಮ್ ಪಾರ್ಕಲ್ಲಿ ಒಂದು 25 ಜನ ಸೇರಿದ್ರು 500 ಜನ ಸೇರಿದ್ರು ಅಷ್ಟೇ ಅಲ್ಲ ಎವ್ರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ದೇರ್ ಆರ್ ಪ್ರಾಬ್ಲಮ್ಸ್ ಮಹೇಶ್ ಅವರೇ ರಸ್ತೆ ಸರಿ ಇಲ್ಲ ಅಂದ್ರೆ ಯಾರನ್ನ ಕೇಳೋಣ ನಾವು ಮುಖ್ಯಮಂತ್ರಿನ ಕೇಳೋಕ್ಕಾಗತ್ತಾ ಕೊಪ್ಪಳದಲ್ಲಿ ರಸ್ತೆ ಸರಿ ಇಲ್ಲ ಉದಾಹರಣೆಗೆ ಬಳ್ಳಾರಿಯಲ್ಲಿ ರಸ್ತೆ ಸರಿ ಇಲ್ಲ ಮುಖ್ಯಮಂತ್ರಿನ ಕೇಳೋಕ್ಕಾಗತ್ತಾ ಅಲ್ಲಿಯ ಜಿಲ್ಲಾ ಮಂತ್ರಿನ ಕೇಳಬೇಕು ಅಲ್ಲಿಯ DCನ ಕೇಳಬೇಕು ಅಲ್ಲಿಯ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿರೋಧ ಪಕ್ಷದ ಕೆಲಸಕ್ಕೆ ವರ್ಕರ್ಸ್ ಕೆಲಸ ಏನು ಈ ಚುನಾವಣೆ ಇಲ್ಲದಿರೋ ಟೈಮಲ್ಲಿ ಜನಗಳ ಸಮಸ್ಯೆಯನ್ನು ತಗೊಂಡು ಹೋರಾಟ ಮಾಡೋದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ವಿರೋಧ ಪಕ್ಷದ ಕೆಲಸ ಇಲ್ಲ ಸರ್ ನಾನು ಒಂದು ಎಂಟ್ರಿ ಆಗ್ತೀನಿ ನೋಡಿ ವಿರೋಧ ಪಕ್ಷಗಳು ನೀವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಹೋದ್ ಸರಿ ವಿಧಾನಸಭೆಯಲ್ಲಿ ನಡೆದಂಥ ಸೆಷನ್ ಅಧಿವೇಶನದಲ್ಲಿ ಮಹೇಶ್ ತೆಂಗಿನಕಾಯರು ಆಗಿರ್ಬೋದು ಶರವಣ ಆಗಿರ್ಬೋದು ಹಾಸನ ಜಿಲ್ಲೆಯ ನಮ್ಮ MLA ಈಗಿರುವಂಥವರು ಆಗಿರ್ಬೋದು 3 ಜನಗಳು ಸಹ ಸೆಷನಲ್ಲಿ ಪ್ರಶ್ನೆಯನ್ನು ಮಾಡ್ತೇವೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಮಹಾಲೇಖಾ ಅಧಿಕಾರಿಗಳಾಗಿರ್ಬೋದು ಅವರಿಂದ ಇದನ್ನು ತರಿಸ್ಕೊಂಡಿದ್ದೇವೆ ಏನಂತ ಗೃಹಲಕ್ಷ್ಮಿ ಹಣವನ್ನು ನೀವು ಎಷ್ಟು ಕೋಟಿ ರೂಪಾಯಿಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅದಕ್ಕೆ ಉತ್ತರ ಕೊಡಿ ಅಂತ 5,000 ಕೋಟಿ ರೂಪಾಯಿಗಳು ಖಂಡಿತವಾಗ್ಲೂ ನಾವು ಹಾಕಿಲ್ಲ ಅಂತೇಳಿ ನನ್ನ ಹತ್ರ ನಿಮಗೆ ಮಾಹಿತಿ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ವಿದ್ಯಾ ಮೇಡಮ್ ನನ್ನ ಹತ್ರ ಇದೆ ಏನು ನಾವು ತರ್ಸ್ಕೊಂಡಿರೋ ಡಾಕ್ಯುಮೆಂಟೇಶನ್ಸ್ ಇದೆ ಇವತ್ತು ಹೇಳ್ಬಿಡ್ತೀನಿ ಇದನ್ನ ವಿರೋಧ ಪಕ್ಷಗಳು ಕೇಳಿದ್ದೀವಿ ಉತ್ತರನೂ ಸಹ ಸಿಕ್ಕಿದೆ ಏನ್ ಮಾಡೋಣ ಹೇಳಿ
ಅವರೇ ನೆಕ್ಸ್ಟ್ ಮಹಿಳಾ ಮತ್ತು ಕಲ್ಯಾಣ ಸಚಿವೆ. ಅಲ್ಲ ರೀ, ಮೈತ್ರಿ ಅನ್ಕೊಂಡ್ ಮಾಡ್ಕೊಂಡು ಆ ಫ್ರೆಂಡ್ಶಿಪ್ ನಿಮ್ಗೆ ಬೇಕಾದಾಗಿರುತ್ತೆ. ಸಿಚುವೇಶನಲ್ ಫ್ರೆಂಡ್ಶಿಪ್ ತರ ಬಿಹೇವ್ ಮಾಡ್ತಿರಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಅವರು. ನೋಡಿ ಸಿಚುವೇಶನ್ ನನಗೆ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಬಿಜೆಪಿ ಹೋರಾಟ ಇಲ್ಲಿ 3 ವರ್ಷದಲ್ಲಿ ಯಾವ್ದಾದ್ರೂ ಒಂದು ಹೋರಾಟ ಲಾಜಿಕಲ್ ಎಂಡಿಂಗ್ ಅಂತ ತಗೊಂಡೋಗಿದ್ದೀರಾ? ಪ್ಲೀಸ್ ಒಂದೇ ಒಂದು ಹೇಳ್ಬಿಡಿ ಮೇಡಮ್. ಒಂದೇ ಒಂದು ನೋಡಿ, ಲಾಜಿಕಲ್ ಎಂಡಿಂಗ್ ಅಂತ ಹೇಳಿದ್ರು ನಿಮ್ಗೂ ಗೊತ್ತಿದೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನ ಮಾಡಿದ್ದೀವಿ. ನೋಡಿ ಎಲ್ಲ ಹೇಳ್ಬಿಡಿ, ನೀವು ಹಂಗ ಅಯ್ಯೋ ಅನ್ಬೋದು. ಅಲ್ಲ ಸರ್, ನೋಡಿ ನಮ್ಮ ನಿಮಗೆ ನೀವು ಅದ್ ಯಾವಾಗ ಒಟ್ಟಿಗಿರ್ತಿರೋ, ಯಾವಾಗ ದೂರ ಆಗ್ತಿರೋ, ನಿಮ್ಮಲ್ಲಿ ಅದ್ ಏನೇನ್ ಮುನಿಸುಗಳಿದಾವೋ ನೋಡಿ ಅದನ್ನೇ ಸರಿಪಡಿಸ್ಕೊಳ್ಳೋದಾಗ್ತಿಲ್ಲ. ಲೆಕ್ಕ ಸಹಿತ ಆರಾಮಾಗಿ ನಂಬರ್ಸ್ ಇಲ್ಲಾದ್ರೂ ಪಾಸ್ ಮಾಡ್ಕೊಳ್ತಾ ಇದಾರೆ ಬಿಲ್ಗಳನ್ನ. ನೋಡಿ ಸಿಸ್ಟರ್, ನಾವು 37 ತಾಲೂಕುಗಳಲ್ಲಿ ಜನರೊಂದಿಗೆ ಜನತಾದಳ ಅಂತ ಕಾರ್ಯಕ್ರಮವನ್ನ ಮಾಡಿ 37 ತಾಲೂಕುಗಳು ಸಹ ಇವರ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದೇವೆ. ನೋಡಿ ಲೆವೆಲ್ ಮಾತ್ರ ಫ್ರೆಂಡ್ಸ್ ನೀವು ನೋಡಿ ನಮ್ಗೆ ಇವ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ಬಿಜೆಪಿನೇ ಜೊತೆಲಿ ಬರ್ಬೇಕು ಅಂತ ಏನಿಲ್ಲ. ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಒಬ್ಬ ಹುಡುಗನು ಸಾಕು. ಸರ್ ಹೇಳಿದ್ರು, ರಸ್ತೆಗಳಲ್ಲಿ ಗುಂಡಿ ಮುಚ್ಚೋದಿಕ್ಕೆ ಪಕ್ಷನೇ ಬರ್ಬೇಕಾಗಿಲ್ಲ ಕೇಳೋದಿಕ್ಕೆ, ವಿರೋಧ ಪಕ್ಷಗಳೇ ಬೇಕಾಗಿಲ್ಲ. ಸಾರ್ವಜನಿಕರು ಸಹ ಕೇಳ್ಬೋದು, ಮಾಧ್ಯಮಗಳು ಸಹ ಕೇಳ್ಬೋದು. ಅಧಿಕಾರಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡ್ರ? ಅಧಿಕಾರಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡ್ರ? ಒಬ್ಬ ಹುಡುಗನೇ ಸಾಕಪ್ಪ ಕಾಂಗ್ರೆಸ್ ವಿರುದ್ಧ ಪ್ರಶ್ನೆ ಮಾಡಕ್ಕೆ, ಸರ್ಕಾರದ ವಿರುದ್ಧ ಅಂದ್ರೆ ನಿಮ್ಮಿಬ್ರು ನೋಡ್ಕೊಂಡು ಏನ್ ಮಾಡ್ಬೇಕು? ನಾವು ಏನ್ ಕಲ್ತ್ಕೋಬೇಕು? ನಿರೀಕ್ಷೆ ಮಾಡ್ಬೇಕು? ನಾನು ಇವಾಗ ವಿಧಾನಸೌಧದಲ್ಲಿ ಕೇಳಿರೋ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಅವರು. ಏನ್ ಮಾಡ್ತೀರಾ? ಸೂಟ್ ಆಯ್ತಪ್ಪ, ಬರ್ತೀನಿ. ಅಧಿಕಾರದಲ್ಲಿದ್ದಾಗ ಸರ್ ಒಂದೇ ಸೆಕೆಂಡ್ ಒಂದ್ ಪ್ರಶ್ನೆ ಮಾಡ್ಬಿಡ್ತೀನಿ. ಅಧಿಕಾರದಲ್ಲಿದ್ದಾಗ ಹಿಜಾಬ್ ಏನ್ ಮಾಡಿದ್ರಿ ನೀವು? ರೀ ಅವ್ರ ಆರಾಮಾಗಿ ತಂದ್ರಲ್ರಿ, ಕೈ ಕಟ್ಕೊಂಡು ಸುಮ್ ಕುತ್ಕೊಬಿಟ್ರಲ್ಲ, ಒಬ್ರು ಮಾತಾಡ್ಲಿಲ್ಲ ಬಿಜೆಪಿ ಅವರು. ಅವ್ರು ಯಾರೋ ಹಿಂದೂ ಮುಖಂಡರು ಅಂತ ಅನಿಸ್ಕೊಂಡು ಅವ್ರು ಯಾರೋ ಒಂದಿಬ್ರು ಮಾತಾಡದ್ ಬಿಟ್ರೆ ನೀವ್ ಏನ್ ಮಾಡಿದ್ರಿ? ಮೇಡಮ್, ಇದೇ ದಾವಣಗೆರೆಯಲ್ಲಿ ನಾನು ಹೇಳ್ತಾರೆ, ಬೈ ಎಲೆಕ್ಷನ್ಸ್ ನಲ್ಲಿ ನಾವು ಟಫ್ ಫೈಟ್ ಕೊಟ್ಟಾಗ ಅವರು ಅವರು ಯಾವ ಒಂದು 27,000ದಿಂದ ಗೆದ್ದಿದಂತದ್ದು 5,000 ಗೆದ್ರು. ಅದಾದ್ಮೇಲೆ ಪರಿಣಾಮಗಳೇನಾಯ್ತು ಮೇಡಮ್ ಅಂದ್ರೆ, ಯಾವ ಒಂದು ಸಮುದಾಯಕ್ಕೆ ಮಂಡಿ ಊಡಿದ್ರಂದ್ರೆ ತಾವೇ ಹೇಳ್ದಂಗೆ ಹಿಜಾಬ್ ವಾಪಸ್ ತಂದ್ರು. ಅದಾದ್ಮೇಲೆ 600 ಕೋಟಿ ಅವರ ಮುಸ್ಲಿಂ ಕಾಲೋನಿಗಳು ತಂದ್ರು. ಅದಾದ್ಮೇಲೆ 13 ಕೇಸ್ಗಳು ಕಲಬುರಗಿ ಮೇಲೆ ಏನು ಆರಕ್ಷಕರ ಮೇಲೆ ದುಂಬಿ ಗಲಾಟೆ ಕೊಲೆ ಕೇಸ್ ಮಾಡಿದಂತದನ್ನ ವಾಪಸ್ ತಗೋತಾರೆ. ಒಂದ್ ನಿಮಿಷ, ಇಂಥ ಬಂಡ ಸರ್ಕಾರಕ್ಕೆ ಅದಕ್ಕೆ ಲೇಪನ ಕೊಟ್ಟರು ಅಂದ್ರೆ ಅವ್ರು ಯಾರು ಕೇಳಿಲ್ಲ ಮೇಡಮ್. ಇದಕ್ಕೆ ಪತ್ರ ಬರೆದವರು ಸಂವಿಧಾನದ ಆಶಯವನ್ನು ಏನು ಸಭಾಪೀಠದಲ್ಲಿ ಯಾರು ಕುತ್ಕೊಬೇಕಾಗಿತ್ತೋ UT ಖಾದರ್ ಅವರು ಬರ್ದಿದ್ದಂಥದ್ದು. ಇಂಥವ್ರಿಗೆ ಯಾವ ಪ್ರಶ್ನೆ ಕೇಳ್ತೀರಾ? 280 ಪ್ರಶ್ನೆಗಳು ಕೇಳಿದಕ್ಕೆ 50-70 ಉತ್ತರ ಕೊಟ್ಟಿದ್ದಂಥದ್ದು. ಅದನ್ನೇ ಸಭಾಪೀಠದಲ್ಲಿ ಇದ್ದವರು ನನ್ನ ಸದನ ನಡ್ಸಕ್ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಸರ್ಕಾರಕ್ಕೆ ಚೀಮಾರಿ ಆಗ್ದವ್ರು ಯಾರಿಗೆ ಮೇಡಮ್? ಅಂದ್ರೆ ಸರ್ಕಾರದ ವ್ಯಕ್ತಿನೇ ಅವ್ರು ಕೇಳ್ಬೇಕಾದ ಉತ್ತರ ಕೊಡದೇ ಇರೋರಿಗೆ ವಿರೋಧ ಪಕ್ಷಗಳು ಹೋರಾಟ ಮಾಡೋದು ಅವ್ರ ಕಿವಿಗೆ ದಪ್ಪಚರ ಬಂದವ್ರಿಗೆ ಕಾಣಿಸಲ್ಲ ಮೇಡಮ್. ಆಮೇಲೆ ಇನ್ನೊಂದು, ಅವ್ರು ಗ್ಯಾರಂಟಿ ಬಗ್ಗೆ ಹೇಳ್ತಾರೆ. ಇವತ್ತು ಅದೇ ಗ್ಯಾರಂಟಿನ ಪರಿಷ್ಕರಣೆ ಮಾಡಕ್ ಹೋಗ್ತಾ ಇದ್ದಾರೆ. ತಾವು ಮಾಧ್ಯಮವಾಗಿ ಕೇಳಬೇಕಾಗುತ್ತೆ, ಯಾಕೆ ಅವತ್ತು ಎಲ್ಲರಿಗೂ ಫ್ರೀ ಅಂದವರು ಇವತ್ತು ಯಾಕೆ ಪರಿಷ್ಕರಣೆ ಮಾಡ್ತಾ ಇದ್ದೀರಾ? ಎಲ್ಲ ಇದನ್ನ ಯಾಕೆ ಅಂದ್ರೆ ನಿಮ್ಮ ಖಜಾನೆ ಫ್ರೀ, ಅದು ಯಾರ್ಯಾರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನಿಮಗೂ ಫ್ರೀ ಅಂತಂದವ್ರಿಗೆ ಇವತ್ತು ಯಾಕೆ ಪರಿಷ್ಕರಣೆ ಮಾಡ್ತಾ ಇದ್ದೀರಾ? ಪ್ರಶ್ನೆ ಕೇಳ್ತಾರಲ್ವ, ಇವತ್ತು ಫ್ರೀ ಅಂತವ್ರು ಇವತ್ತು ಯಾಕೆ ನೀವು ಅನುಷ್ಠಾನ ಮಾಡ್ಬೇಕಾದಾಗ್ಲ ನಿಧಾನಕ್ಕೆ ಎಲ್ಲಾನು ಸರಿ ತೋಗಿಸ್ಬೇಕು. ಅದನ್ನ ಕೇಳೋಣ ಅವ್ರಿಗೆ. ಕಾಂಗ್ರೆಸ್